ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಇವತ್ತು ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನಿನ್ನೆ ಬಜಾಜ್ ಫೈನಾನ್ಸು ಟಾಪ್ ಗೇನರ್ ಆಗಿತ್ತು. ನಿಫ್ಟಿ 50ನಲ್ಲಿ 4% ಅಪ್ ಮಾಡಿ ಬಂದಿತ್ತು. ಬಜಾಜ್ ಗ್ರೂಪೇ ಚೆನ್ನಾಗಿತ್ತು ನೋಡಿ. ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋ ಏನು ಇಂಡೆಕ್ಸ್ ಇದೆ, ಫಿನ್ ನಿಫ್ಟಿ ಅಂತ ಕರಿತಾ ಇದ್ವಿ. ಫಿನ್ ನಿಫ್ಟಿನೇ ನಿನ್ನೆ ಒಂದು ಟಾಪ್ ಗೇನರ್ ಒಂದು ಸೆಕ್ಟರ್ ಅಂತ ನೋಡ್ತಾ ಹೋಗೋದಾದರೆ, ಯಾಕಂದರೆ ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸ್ಟಾಕ್ಗಳು ಬರುತ್ತೆ ಇವಾಗ, ಜೊತೆಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಬರ್ತಾ ಹೋಗುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಕ್ಕಿಂತ ಇನ್ಶೂರೆನ್ಸ್ ಕಂಪ್ನಿಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಗಳು, ಬ್ಯಾಂಕ್ಗಳು ಎಲ್ಲ ಸೇರಿ ಇರುವಂಥದ್ದು. ಸೊ ಹಾಗಾಗಿ ಅದು ಚೆನ್ನಾಗಿತ್ತು. ನಿನ್ನೆ ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಇತ್ತು. ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹೋಗಬೇಕು ಅಂತ ನಾವು ಅನ್ಕೊತಿರೋ ಸಂದರ್ಭದಲ್ಲಿ ಈ ಥರ ಬ್ಯಾಂಕ್ಗಳು ನೆಗೆಟಿವ್ ಲಿಸ್ಟಿಂಗ್ ಬಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಟಾಪ್ ಲೂಸರ್ ಅಂದರೆ ನಿನ್ನೆ ಆದರೆ ಇನ್ಫೋಸಿಸ್, ಯಾಕೆಂದರೆ ಇವತ್ತು ಇನ್ಫೋಸಿಸ್ನ ರಿಸಲ್ಟ್ ಇದೆ. ಇವತ್ತು ಇನ್ಫೋಸಿಸು, ವಿಪ್ರೋ ಮತ್ತು L&T ಮೈಂಟ್ರಿ 3 ಕಂಪನಿಯ ರಿಸಲ್ಟ್ಗಳಿದೆ ಇವತ್ತು. ಸೊ ನೋಡೋಣ, ರಿಸಲ್ಟ್ಗಿಂತ ಮುಂಚೆ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಇನ್ಫೋಸಿಸು, ಅದೇ ನಿನ್ನೆಯ ಟಾಪ್ ಲೂಸರ್ ಆಗಿತ್ತು. ಆದರೆ ಓವರಾಲ್ ನೋಡೋದಾದರೆ ಆಲ್ಮೋಸ್ಟ್ ಒಂದು 30-35 ಕಂಪ್ನಿಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ನೆಸ್ಲೆನಲ್ಲಿ ಆಲ್ಮೋಸ್ಟ್ 4% ಅಪ್ ಮಾಡಿ ಬಂದಿತ್ತು. ಸೊ ನಿಫ್ಟಿ ಚೆನ್ನಾಗಿ ಕ್ಲೋಸಿಂಗ್ ಆಯಿತು, ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ರೀತಿ ಆಯಿತು. ಸೊ ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ಅದರಲ್ಲೂ ಕೂಡ ಸುಮಾರು ಕಂಪ್ನಿಗಳು ಗ್ರೀನಲ್ಲೇ ಕ್ಲೋಸಿಂಗ್ ಆಗಿತ್ತು. ಐ ಥಿಂಕ್ ಚೋಳಮಂಡಲಂ ಫೈನಾನ್ಸಲ್ಲಿ 3.2% ಅಪ್ ಮಾಡಿ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿತ್ತು ನಿನ್ನೆ. ಇಲ್ಲ, ICICI ಜನರಲ್ ಇನ್ಶೂರೆನ್ಸಲ್ಲಿ ನೋಡಿ 8.92% ಬಂದಿದೆ. ಏನಾಗಿದೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ICICI ಜನರಲ್ ಇನ್ಶೂರೆನ್ಸ್ ಲಾಸ್ಟ್ ವೀಕ್ ಸ್ವಲ್ಪ ಸ್ಟ್ರಗಲ್ ಆಗಿತ್ತು ಕಂಪನಿ. ಸೊ ನೋಡೋಣಂತೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಅದೇ ಮತ್ತೆ ಇಂಜಿನಿಯರಿಂಗ್ ಇಂಡಿಯಾ 1.66% ಕರೆಕ್ಷನ್ ಬಂದಿದೆ. ಮೈಂಟ್ರಿ ರಿಸಲ್ಟ್ಗಿಂತ ಮುಂಚೆ ಪಾಸಿಟಿವ್ ಆಗಿದೆ. ಇನ್ಫೋಸಿಸ್ ರಿಸಲ್ಟ್ಗಿಂತ ಮುಂಚೆ ನೆಗೆಟಿವ್ ಆಗಿದೆ. ವಿಪ್ರೋ ಆಲ್ಮೋಸ್ಟ್ ಓಕೆ, ಫ್ಲ್ಯಾಟ್ ಪಾಸಿಟಿವ್ ಅಲ್ಲೇ ಇದೆ. ನೋಡೋಣ ಇವತ್ತು ಏನೇನಾಗುತ್ತೆ ಅಂತ. ಸೊ IT ಸ್ಟಾಕ್ಗಳು ಮಿಕ್ಸ್ ರಿಯಾಕ್ಷನ್ಗಳನ್ನು ಕೊಡ್ತಾ ಇದೆ. ಸೊ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ ಈ ಚಾನಲ್ನ ಇನ್ನೂ ಬಿಟ್ಟು ಹೋಗಿಲ್ಲ. ಸೊ ಈ ಚಾನಲ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡಿರಬೇಕು. ಸೊ ಮೇಲ್ಗಡೆ ನಾವು ಎದುರು ನೋಡ್ತಾ ಇರಬೇಕು ಅಂತಲೇ ಮಾತಾಡಿದ್ವಿ, ಅದೇ ರೀತಿ ಆಗ್ತಾ ಇದೆ. ಸೊ ನಿನ್ನೆ ಓಪನಿಂಗ್ ಯಾವಾಗ ಇದ್ರ ಮೇಲ್ಗಡೆ ಆಯಿತು ನೋಡಿ, ನಿನ್ನೆ ಆಯಿತು ಓಕೆ, ಕೆಳಗಡೆ ಬಂದು ಕ್ಲೋಸಿಂಗ್ ಆಗ್ತಾ ಇದೆ. 25,200 ಮೇಲ್ಗಡೆ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಈ ಥರ ಎಲ್ಲ ಅನಿಸಿದ್ರು ಕೂಡ ಯಾವಾಗ ಓಪನಿಂಗ್ 25,200 ಆಯಿತು, 25,200, 180 ಈ ಲೆವೆಲ್ ಓಪನಿಂಗ್ ಆದಾಗ, ಸೊ ಇವತ್ತು 25,000 ಆ ಲೆವೆಲ್ ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ನೆಗೆಟಿವ್ ಆಗಿರಬೇಕು, ಇಲ್ಲ ಅಂದರೆ ಇಲ್ಲ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಅದೇ ರೀತಿ ಆಯಿತು. ಹಂತವಾಗಿ ಆರಾಮಾಗಿ ಲಾಂಗ್ ಇದು ನೋಡಿ, ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಆ ಲೆವೆಲ್ನ ಬಿಟ್ಟು ಮೇಲೆ ಮತ್ತೆ ಕೆಳಗಡೆ ಬರ್ತಿದೆ ಅಂದರೆ ಓಕೆ, ಇಲ್ಲಿ ಏನು ಡಬ್ಲ್ಯೂ ಪ್ಯಾಟರ್ನ್ ಮಾಡೋಕ್ಕೆ ಬರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಒಂದು ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ. ಎಲ್ಲಿ ತನಕ ಒಂದು ಗ್ಯಾಪ್ ಅಪ್ ಸ್ಟಾರ್ಟ್ ಸಿಕ್ಕಿ ಆ ಲೋನ ಬೀಟ್ ಮಾಡ್ತಿಲ್ಲ ಅಂತಂದರೆ ಅಲ್ಲಿ ತನಕ ನಾವು ಲಾಂಗ್ ಆಗೇ ಇರ್ಬೋದಿತ್ತು. ಸೊ ಲಾಂಗ್ ಪೊಸಿಷನ್ ಯಾರು ನೆನ್ನೆ ತೊಗೊಂಡಿದ್ರಿ ಅಂದರೆ ಪಾಸಿಟಿವ್ ಆಗಿ ಇರುತ್ತೆ. ಸೊ ಇವಾಗ ಎಲ್ಲಿ ಒಂದು ಹೈಯೆಸ್ಟ್ ಪಾಯಿಂಟಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ, ಅಂದರೆ 25,300 ಮೇಲೆ ಸಕ್ಸಸ್ಫುಲಿ ಕ್ಲೋಸಿಂಗ್ ಆಗಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಬಂದಂಥ ಮೋಸ್ಟ್ ಪಾಸಿಟಿವ್ ಕ್ಲೋಸಿಂಗ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಇದನ್ನ ಒಂದು ಪಾಸ್ ಅಂತಲೇ ಓದ್ಬೋದು ನಾವು. 25,200 ಒಂದು ಸ್ವಲ್ಪ ದಿನ ನಿಂತ್ಕೊಂಡು ಇವಾಗ ಮೇಲ್ಗಡೆ ಹೋಗಿದೆ. ಸೊ ರಿಮೇನ್ ಪಾಸಿಟಿವ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ವಿಕ್ಸು ಕೂಡ ದೊಡ್ಡ ಮಟ್ಟಿನಲ್ಲಿ ಡ್ರಾಪ್ ಆಗಿದೆ. ಡಾಲರು ಕೂಡ ಸ್ಟ್ರೆಂತ್ ಆಗ್ತಾ ಇದೆ. RBIಗಳು ಒಂದಿಷ್ಟು ಮೆಷರ್ಗಳನ್ನ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ರಿಮೇನ್ ಪಾಸಿಟಿವ್ ಅಂತಲೇ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ, ಏನು ಅಂತ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ಸಕ್ಸಸ್ಫುಲಿ 56,800 ಅಂದರೆ ಈ ಲೈನ್ಗಳ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ 58,000 ನೆಕ್ಸ್ಟು 57,000 ಬ್ರೇಕ್ ಆಗುತ್ತೆ ಈ ವಾರದಲ್ಲಿ ಅಂತಲೇ ಮಾತಾಡ್ಕೊಂಡಿದ್ವಿ. 57,000 ಬ್ರೇಕ್ ಆಗುತ್ತಲ್ಲ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಅದು ಹೋಯ್ತು ಅಂದರೆ ನೆಕ್ಸ್ಟ್ 57,600 ಆ ಚಿಲ್ಡ್ರನಲ್ಲಿ ಆಲ್ ಟೈಮ್ ಹೈ ಇದೆ. ಆಲ್ ಟೈಮ್ ಹೈಗೆ ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ ಇವತ್ತು, ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಬರೋಣ. ನಿನ್ನೆ FIDI ಡೈಗಳು ನೋಡ್ಕೊಬರೋದಾದರೆ ಇಬ್ಬರು ಕೂಡ ಬೈ ಮಾಡಿದ್ದಾರೆ. FIಗಳು ವೆರಿ ಮೈನರು, ಬಟ್ DIಗಳು 4,650 ಕೋಟಿ ಬೈ ಮಾಡಿದ್ದಾರೆ. ಸೊ ಸೆನ್ಸೆಕ್ಸಿಂದು ಡೈಲಿ ಕ್ಯಾಂಡಲ್ ನೋಡ್ತಾ ಬರೋದಾದರೆ ಇದು ಕೂಡ ನೆನ್ನೆ ಒಂದು ಹೊಸ ಹೈನ ಮಾಡಿದೆ, ಒಂದು ಒಳ್ಳೆ ರೀತಿಯಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ 83,000ದಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ ಸೆನ್ಸೆಕ್ಸಿಗೆ. ಅದೇ ರೆಸಿಸ್ಟೆನ್ಸ್ ಇರೋದು ಕ್ಲೀನಾಗಿ ಕಾಣಿಸ್ತಾ ಇದೆ ಚಾರ್ಟ್ಸಲ್ಲೂ ಕೂಡ. ಸೊ 83,000 ಅನ್ನೋದು ರೆಸಿಸ್ಟೆನ್ಸ್ ಆಗಿರುತ್ತೆ. ಆದರೆ ಈ ಲೋಗಳೇನಾಗಿದೆ 82,000, ಇದು ಇಂಪಾರ್ಟೆಂಟ್ ಅದು ಸಪೋರ್ಟ್ ಆಗುತ್ತೆ. ಸೊ ಇವತ್ತು 82,000ದಿಂದ 83,000 ಈ ರೇಂಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಇಮಿಡಿಯೇಟ್ ಮತ್ತೆ ಲಾಂಗ್ ಪೊಸಿಷನ್ ಮಾಡುವಂಥ ಅವಕಾಶಗಳು ಸ್ವಲ್ಪ ಕಮ್ಮಿ ಇದೆ. ಸೊ ಆವಾಗ ಬೇಕಾದರೆ ನಾವು ಸ್ಟ್ರ್ಯಾಂಗಲ್ ಮಾಡೋದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾ ಹೋಗ್ಬೋದು. ಅಕಸ್ಮಾತ್ ಅದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಯಾರಾದರೂ ಬರೀ ಬಯರ್ಸ್ ಇದ್ದಾರೆ ಅಂದ್ರೂ ಕೂಡ ಒಂದು 200-300 ಪಾಯಿಂಟ್ಗಳ ಸೆಂಟಿಮೆಂಟ್ ಸಿಗ್ತಾ ಹೋಗ್ಬೋದು. 83,000ದಲ್ಲಿ ಒಳ್ಳೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಸದ್ಯಕ್ಕೆ. ಹಾಗಾಗಿ ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಚಾರ್ಟ್ಸಲ್ಲೂ ಕೂಡ ಇರೋದ್ರಿಂದ. ಸೊ ನೋಡೋಣ, ಒಂದು ಅಲ್ಲಿ ತನಕ ಹೋಗೋ ಥರ ಮತ್ತೆ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಮಾಡೋ ಥರ ಒಂದು ಕ್ಯಾಂಡಲ್ ಬರುತ್ತಾ ಇವತ್ತು, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಸೊ ಕೆಳಗಡೆ 82,000ದಲ್ಲಿ ಖಂಡಿತವಾಗ್ಲೂ ಸಪೋರ್ಟು ಕಾಣಿಸ್ತಾ ಇದೆ. ಸೊ ನಿಫ್ಟಿ 50ನಲ್ಲಿ ಆಲ್ರೆಡಿ ಮಾತಾಡಿದ್ವಿ. ಕ್ವಾರ್ಟರ್ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದರೆ MRPLನಲ್ಲಿ ನೋಡಿ ದೊಡ್ಡ ಮಟ್ಟಿನಲ್ಲಿ
ನೆಗೆಟಿವ್ ಬಂದಿದೆ. ಒಬಿರಾಯ್ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಪಾಸಿಟಿವ್ ಬಂದಿದೆ. ಇಂಡಿಯನ್ ರೈಲ್ವೆ ನಾನು ಮರ್ತೆ ಹೋಗಿದ್ದೆ. ಇಂಡಿಯನ್ ರೈಲ್ವೆ ಅಂದರೆ ಇದು IRFC ಅನಿಸುತ್ತೆ, ಅದರಲ್ಲಿ ಓಕೆ ಪ್ರಾಫಿಟ್ ಚೆನ್ನಾಗಿದೆ, ರೆವೆನ್ಯೂ ಗ್ರಾಸ್ ಪ್ರಾಫಿಟ್ ಅದರಲ್ಲೂ ಬಿದ್ದೋಗಿದೆ. HDFC AMC ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದಾರೆ. HDFC AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಹಿಂದೆ ಯಾವುದು ಮಾತೃ ಕಂಪ್ನಿಗಳು ಮತ್ತು ಸಬ್ಸಿಡರಿ ಕಂಪ್ನಿಗಳು ವ್ಯತ್ಯಾಸ ಏನು ಅಂತ ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೆ, ಅದರಲ್ಲಿ HDFC AMC ಕೂಡ ಸೇರ್ತಾ ಹೋಗುತ್ತೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ ನಿಮಗೆ. ಸೊ 1:1 ಬೋನಸ್ ಇಶ್ಯೂ ಮಾಡಿದ್ದಾರೆ HDFC AMCಲಿ. ಅಂದರೆ ಪ್ರೈಸ್ ಕರೆಕ್ಟ್ ಆಗುತ್ತೆ, 5,764 ಇರೋದು ಅರ್ಧ ಆಗುತ್ತೆ. ಬಟ್ ರೆಕಾರ್ಡ್ ಡೇಟು ಇನ್ನೂ ಹೇಳಿಲ್ಲ, ಬಟ್ ಬೋರ್ಡ್ ಮೀಟಿಂಗಲ್ಲಿ ಇವತ್ತು ಕ್ವಾರ್ಟರ್ ರಿಸಲ್ಟ್ಸ್ ಕೊಟ್ಟಾಗ ಅಪ್ರೂವ್ ಆಗಿದೆ. ಸೊ ಅದೆಲ್ಲ ಕಾರಣದಿಂದಾಗಿ ರಿಸಲ್ಟು ಚೆನ್ನಾಗಿ ಬಂದಿರೋದ್ರಿಂದ 3% ಅಮೌಂಟ್ ಬಂದಿದೆ HDFC AMC. ಬಟ್ ಬೋನಸ್ ಶೇರ್ಸ್ಗಳು ಇಶ್ಯೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಕ್ಸಿಸ್ ಬ್ಯಾಂಕಲ್ಲಿ ನೆಟ್ ಪ್ರಾಫಿಟು 24% ಬಿದ್ದಿರೋದು ಕನ್ಸರ್ನಿಂಗ್ ಇದು. HDFC ಲೈಫಿಂದು ಕೂಡ ಪ್ರಾಫಿಟ್ 2% ಅಷ್ಟೇ, ರೆವೆನ್ಯೂ ಎಲ್ಲ ಬಿದ್ದೋಗಿದೆ. ಡಿಸ್ಪೈಟ್ GST ಇದೆಲ್ಲ ಆದಾಗ GST ಇದೆಲ್ಲ ನೆಕ್ಸ್ಟ್ ಕ್ವಾರ್ಟರ್ಲಿ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಯಾಕೆಂದರೆ ಈಗ ಅಲ್ವಾ ಸೆಪ್ಟೆಂಬರ್ ಎಂಡಿಗೆ ಅಷ್ಟೊತ್ತಿಗೆ ಬಂದಿರೋಂಥದ್ದು. ಬಟ್ ಈ ಕ್ವಾರ್ಟರ್ದು ಮೇನ್ಲಿ ಅದಕ್ಕಿಂತ ಮುಂಚಿಂದ ಇರುತ್ತೆ. ಸೊ ನೆಕ್ಸ್ಟ್ ಕ್ವಾರ್ಟರ್ಲಿ ನೋಡಬೇಕು ಇನ್ಶೂರೆನ್ಸ್ ಕಂಪ್ನಿಗಳದ್ದು GST ಇದಾದಮೇಲೆ ಏನಾದರೂ ಚೇಂಜ್ ಆಗಿದೆ ಏನು ಅಂತ. ಸೊ ಬೇರೆದೆಲ್ಲ ಒಂದಿಷ್ಟು ನೋಡ್ತಾ ಇದ್ದಾರೆ ಇಲ್ಲಿ. ಇವತ್ತು ವಿಪ್ರೋ, ಝೊಮ್ಯಾಟೊ, ಇನ್ಫೋಸಿಸು, ನೆಸ್ಲೆ, ಜಿಯೋ ಫೈನಾನ್ಷಿಯಲ್ ಸರ್ವಿಸು, ಮೈಂಟ್ರಿ ತುಂಬ ಇಂಪಾರ್ಟೆಂಟ್ ಕಂಪ್ನಿಗಳ ರಿಸಲ್ಟ್ ಇದೆ. ಒಟ್ಟಾರೆ 56 ಕಂಪ್ನಿಗಳ ರಿಸಲ್ಟ್ ಇದೆ. ಸೊ ನೀವು ನೋಡ್ತಾ ಇದ್ದಾರೆ ಇಂಡಿಯನ್ ಬ್ಯಾಂಕು, JSW ಇನ್ಫ್ರಾ, ವಾರಿ ಎನರ್ಜೀಸು, IOB, ಸುಮಾರು ಕಂಪ್ನಿಗಳಿದೆ ಇವತ್ತು. ಬಟ್ ಮೇಯ್ನಾಗಿ ಫಸ್ಟ್ ನಾವು 6 ಕಂಪ್ನಿಗಳು ನೋಡಿದ್ವಲ್ಲ, ಈ ನಿಫ್ಟಿ 50 ನೆಕ್ಸ್ಟ್ 50 ಕಂಪ್ನಿಗಳ ರಿಸಲ್ಟ್ಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ನೋಡೋಣಂತೆ. ಸೊ ಇದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ನಮ್ಮ ಇಂಡಿಯಾ ವಿಕ್ಸಲ್ಲಿ ದೊಡ್ಡ ಡ್ರಾಪ್ ಆಗಿದೆ. 10.53ಗೆ ಮತ್ತೆ ಕುಸ್ತಿದೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗೋಕ್ಕೆ ತೊಂದರೆ ಇಲ್ಲ. ಸೊ ಕ್ರೂಡಲ್ಲಿ ಸಪ್ಲೈ ಕಂಪ್ಲೀಟಾಗಿ ಕ್ರಂಚ್ ಆಗಿದೆ. ಈ ಲೆವೆಲ್ನ ಬಿಟ್ಟು ಕೆಳಗಡೆ ಮುರ್ಕೊಂಡು ಬರ್ತಾನೆ ಇದೆ. ಈಗ 5,145 ಲೆವೆಲ್ಗೆ ಬಂದಿದೆ. ಅವತ್ತು ಮಾತಾಡಿದ್ವಿ, ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬಂದರೆ ನೆಕ್ಸ್ಟ್ ಟಾರ್ಗೆಟು 5,000 ಆಗಿರುತ್ತೆ ಅಂತ. ನೋಡೋಣ 5,000ನ ಯಾವ ರೀತಿಯಾಗಿ ಅಟೆಂಪ್ಟ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಸೊ ಅದನ್ನು ಬಿಟ್ಟು ಗೋಲ್ಡ್ ಸಿಲ್ವರಲ್ಲಿ ನೋಡಿ, ಇವಾಗ ಒಂದು ಸಪ್ಲೈ ಕ್ರಂಚ್ ಆಗಿದೆ ಅಂತ ಕೇಳ್ಬರ್ತಾ ಇದ್ದೀನಿ. ಅಂದರೆ ತುಂಬ ಒಂದು ಆರ್ಬಿಟ್ರಾಜ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. ಆರ್ಬಿಟ್ರಾಜ್ ಅಂದರೆ ಇವಾಗ ಏನಾಗುತ್ತೆ, ಒಂದೊಂದ್ಸಲ ಈಗ NSE ಕೆಲವೊಂದು ಕಂಪ್ನಿಗಳು NSEನಲ್ಲೂ ನಡೀತಾ ಇರುತ್ತೆ, BSEನಲ್ಲೂ ನಡೀತಾ ಇರುತ್ತೆ. ಒಂದೊಂದ್ಸಲ ನೋಡಿದ್ದೀರಾ ₹1 50 ಪೈಸೆ ಆಚೆ ಈಚೆ ಆಗ್ತಾ ಇರುತ್ತೆ. ಬಿಕಾಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. NSEನಲ್ಲಿ ಎಷ್ಟು ಜನ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಅದ್ರ ಮೇಲೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಸ್ಟಾಕ್ ಎಕ್ಸ್ಚೇಂಜು ಪ್ರೈಸ್ನ ಸೆಟ್ ಮಾಡುತ್ತೆ. ಸಿಮಿಲರ್ ವೇ BSEನಲ್ಲೂ ಕೂಡ ಏನಾಗುತ್ತೆ, ಅದು ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಒಂದೇ ಥರ ಇರುತ್ತೆ, ಆ ಆರ್ಬಿಟ್ರಾಜ್ಗಳು ಇರೋದಿಲ್ಲ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ತುಂಬ ವೈಡ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿಗೂ ಅಲ್ಲಿಗೂ ₹10 ₹15 ಡಿಫ್ರೆನ್ಸ್ ಇರುತ್ತೆ. ಅವಾಗ ಏನು ಮಾಡ್ತಾರೆ ಜನ, NSEನಲ್ಲಿ ಇವಾಗ ಕಮ್ಮಿ ಇತ್ತು ಅಂತ ಅಂದ್ಕೊಂಡು BSEನಲ್ಲಿ ಜಾಸ್ತಿ ಟ್ರೇಡ್ ಆಗ್ತಿತ್ತು ಅಂದ್ಕೊಂಡು NSEನಲ್ಲಿ ಬೈ ಮಾಡ್ತಾರೆ, BSEನಲ್ಲಿ ಸೆಲ್ ಮಾಡ್ತಾರೆ. ಈ ರೀತಿ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಆರ್ಬಿಟ್ರಾಜ್ ಟ್ರೇಡ್ ಅಂತ ಕರಿತೀವಿ. ಎಲ್ಲಿ ನಿಮಗೆ ಒಂದೇ ಅಸೆಟ್ಟು ಪ್ರೀಮಿಯಂ ಸಿಗ್ತಾ ಇದೆ ಇನ್ನೊಂದು ಕಡೆ ಅಂದರೆ ಆ ಥರ ಮಾಡ್ಬೋದು. ಇವಾಗ ಸುಮಾರು ಜನ ಏನು ಹೇಳ್ತಾರೆ, ನಿಮಗೆ ಗೋಲ್ಡ್ ಸಿಲ್ವರ್ ಎಲ್ಲ ಹೊರಗಡೆ ನಿಮಗೆ ಇನ್ನೂ ಜಾಸ್ತಿ ನಡೀತಾ ಇದೆ, ಎಸ್ಪೆಷಲಿ ಸಿಲ್ವರು. ಸೊ ಈಗ 1,62,000 ತೋರಿಸ್ತಾ ಇದೆ ನಮ್ಮ MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜಲ್ಲಿ. ಬಟ್ ಆಚೆ ಕಡೆ ನೀವು ಹೋಗಿ ನೋಡೋದಾದರೆ 1,75 1,80 ಮುಟ್ಟಿಬಿಟ್ಟಿದೆ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತಿದ್ದಾರೆ, ನೀವು ಆಚೆ ಕಡೆ ನಿಮ್ಮ ಹಳೆ ಸಿಲ್ವರ್ನ ಮಾರ್ಬಿಡಿ, ಒಂದು 15-20 ಸಾವಿರ ಎಕ್ಸ್ಟ್ರಾ ಸಿಗುತ್ತಲ್ಲ, ಆಮೇಲೆ ಅಷ್ಟೇ ಕ್ವಾಂಟಿಟಿ ಇಲ್ಲಿ ಬಂದುಬಿಟ್ಟು ಸಿಲ್ವರ್ನ ಬೈ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಂಗೆ ಆಗೋದಿಲ್ಲ, ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಬರೀ ಸಿಲ್ವರ್ ಯಾರು ತೊಗೊತಾರೆ, ನೀವೇನಾದ್ರು ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಮಾತ್ರ ಅಂದರೆ ಕೊಡ್ತಾರೆ. ಇಲ್ಲ ಅಂತಂದರೆ ನಿಮಗೆ ಮನೇಲಿ ಒಡವೆ ಚಿನ್ನ ಇದೆ ಅಂತ, ಒಡವೆ ಆಭರಣ ಇದೆ ಅಂತ ಹೋಗಿ ಕೊಟ್ಟರೆ ಅದನ್ನು ವೇಸ್ಟೇಜ್ ಚಾರ್ಜು, ಮೇಕಿಂಗ್ ಚಾರ್ಜು ಮತ್ತು ಎಕ್ಸಾಕ್ಟ್ ರೇಟಿಗೆ ಹಾಕಿ ಕೊಡೋದು. ಹಾಗಾಗಿ ಅದೆಲ್ಲ ವರ್ಕ್ ಆಗಲ್ಲ. ಬಟ್ ಈ ಸಿಲ್ವರ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. ನೋಡಿ ಯಾಕೆ ಆಗ್ತಾ ಇದೆ ಅಂದರೆ, US ಗೌರ್ಮೆಂಟು ಒಂದು ಪ್ರೀಷಿಯಸ್ ಮೆಟಲ್ ಅಂತ ಒಂದು ಪಟ್ಟಿ ಮಾಡ್ತಾರೆ. ಆ ಪಟ್ಟಿನಲ್ಲಿ ಸಿಲ್ವರ್ ಇರಲೇ ಇರಲಿಲ್ವಂತೆ, ಆದರೆ ಈಗ ಸಿಲ್ವರ್ನ ಸೇರಿಸಿದ್ದಾರೆ. ಅಂದರೆ ಏನು, ಅದು ಡಿಮ್ಯಾಂಡ್ ಬರ್ತಾ ಇದೆ ಅಂತ. ಚೈನಾದಲ್ಲಿ ಈಗ ನೋಡಿ ಓಜಿ ಹೇಳ್ತಾ ಇದ್ದೀನಿ, ₹53 ಇಲ್ಲಿ ನಡೀತಾ ಇದೆ ಅಲ್ವಾ, $53 ನಡೀತಾ ಇದೆ ಪರ್ ಔನ್ಸು. ಚೈನಾದಲ್ಲಿ ಎಷ್ಟೊಂದು ಇದರಲ್ಲಿ 120-130 ಪರ್ ಔನ್ಸ್ ಪರ್ ಔನ್ಸ್ ಮಾರ್ತಾ ಇದ್ದಾರೆ ಅಂತಂದರೆ ಏನು ಡಬಲ್ ಆಗೋಯ್ತು ಈ ರೇಟಿಗೆ. ಅಂದರೆ ಯಾರು ಸಪ್ಲೈ ಇಲ್ಲ, ಕೊಡ್ತಾ ಇಲ್ಲ. ಈಗ ನೋಡಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದು ಕ್ರಂಚ್ ಕ್ಲೀನಾಗಿ ಅರ್ಥ ಆಗುತ್ತೆ ಇವಾಗ. ಸೊ ಸೇಮ್ ವಿತ್ ನಿಮಗೆ ಈಗ ಯಾವುದಿದು ಬಿಟ್ಕಾಯಿನ್ ಅಸೆಟ್ ಇದೆ ಅಲ್ವಾ. ಈಗ ಬಿಟ್ಕಾಯಿನ್ ಅನ್ನೋದು ಬಿಟ್ಕಾಯಿನಲ್ಲಿ ಫಸ್ಟ್ ಆಫ್ ಆಲ್ ಏನೋ ಒಂದು ಫಿಸಿಕಲ್ ಅಸೆಟ್ ಅನ್ನೋದು ಇಲ್ಲ. ಅಟ್ಲೀಸ್ಟ್ ಫಿಸಿಕಲ್ ಇದೆ. ಗೋಲ್ಡ್ ಸಿಲ್ವರಲ್ಲಿ ಒಂದು ಏನೋ ಒಂದು ಕಾಣುವಂಥ ವಸ್ತು ಇದೆ, ಅಲ್ಲಿ ಇಲ್ಲ. ಸೊ ಅಲ್ಲಿ ಏನಾಗಿದೆ, ಈಗ ನಿಮಗೆ ಮೈನಿಂಗ್ ಮಾಡಬೇಕು, ಅಲ್ಲಿ ಬಿಟ್ಕಾಯಿನ್ ಮೈನಿಂಗ್ ಆಗಬೇಕು, ಇಷ್ಟೇ ಲಿಮಿಟೆಡ್ ಟೋಕನ್ಸ್ ಇರೋದು ಅಂತ ಮೊದಲೇ ಗೊತ್ತಿದೆ ಅಲ್ವಾ. ಇಶ್ಯೂ ಮಾಡಿದಾಗಲೇ ಹೇಳ್ಬಿಟ್ಟಿದ್ದಾರೆ ಇಷ್ಟೇ ಇರೋದು ಅಂತ. ಸೊ ಜನಕ್ಕೆ ಗೊತ್ತಿದೆ ಅದು ಆಲ್ರೆಡಿ ಲಿಮಿಟೆಡ್ ಕ್ವಾಂಟಿಟಿ ಇದೆ ಅಂತ. ಆ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಹ್ಯೂಜ್ ಡಿಮ್ಯಾಂಡ್ ಬಂದು ಮಾರೋರೇ ಇಲ್ಲ ಅಂದರೆ ಏನಾಗುತ್ತೆ, ಪ್ರೈಸ್ ಮೇಲೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ಅದು $1,00,000 ದಾಟಿ ಮೇಲ್ಗಡೆ ಹೋಗಿದೆ ಒಂದು ಬಿಟ್ಕಾಯಿನ್ಗೆ ವ್ಯಾಲ್ಯೂ, ನಿಮಗೆ ಗೊತ್ತಿದೆ. ಆದರೆ ಅದಲ್ಲದೆ ಒಂದಿಷ್ಟು ಈಗ ಕ್ವಾರ್ಟರ್ ರಿಸಲ್ಟ್ಸ್ ಅಂತ ಇರುತ್ತೆ, ಬೇರೆ ಕಂಪ್ನಿಗಳದ್ದಾದರೆ ಅದ್ರ ಮೇಲೂ ಕೂಡ ಪರಿಣಾಮ ಬೀಳ್ತಾ ಹೋಗುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೇಂಜ್ ಆಗ್ತಾ ಹೋಗುತ್ತೆ. ಗೋಲ್ಡ್ ಸಿಲ್ವರ್ಗೆ ಏನಾಗ್ತಾ ಹೋಗುತ್ತೆ, ಈಗ ಫೆಡ್ ಪಾಲಿಸಿ ರೇಟ್ ಹೇಳಿದಾಗ ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಈ ರೀತಿ ನಡೀತಾ ಇರುತ್ತೆ. ಬಟ್ ಈ ಸಲ ಏನಾಗ್ತಾ ಇದೆ,
ಸುಮಾರು ಕಂಪ್ನಿ ಈ ಸೆಮಿಕಂಡಕ್ಟರ್ ಬಿಸ್ನೆಸ್ಸು ಮತ್ತು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಮತ್ತು ಡೆಂಟಿಸ್ಟ್ ಇದ್ರ ಇಂಡಸ್ಟ್ರಿಗೆ, ಮೆಡಿಕಲ್ ಇಂಡಸ್ಟ್ರಿಗೆ ಎಲ್ಲ ಕಡೆಗೂ ಕೂಡ ಸಿಲ್ವರ್ಗೆ ಹ್ಯೂಜ್ ಡಿಮ್ಯಾಂಡ್ ಬಂದುಬಿಟ್ಟಿದೆ. ಆದರೆ ಆ ಹ್ಯೂಜ್ ಡಿಮ್ಯಾಂಡ್ ಇದ್ರೂ ಕೂಡ ಪ್ರೈಸು ರಿಫ್ಲೆಕ್ಟ್ ಆಗಿರಲಿಲ್ಲ. 2-3 ವರ್ಷದಿಂದನೇ ಆ ಡಿಮ್ಯಾಂಡ್, ಕೋವಿಡ್ ಆದಮೇಲೆ ಆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಆದರೆ ಆ ಪ್ರೈಸ್ ಮೂಮೆಂಟಾಗಿ ನಿಮ್ಗೆ ನೆನಪಿರ್ಬೋದು, ನಾವು 31ಕ್ಕೆ ಹೋಗುತ್ತೆ ಅಂತ ನಾವು ಮಾತಾಡ್ಕೊತಾ ಇದ್ವಿ. ಬಿಕಾಸ್ ಚಾರ್ಟ್ಸಲ್ಲಿ ಹೇಳ್ತಾ ಇತ್ತಲ್ವ, ಇಲ್ಲಿ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಈ ಟ್ರೆಂಡ್ ಲೈನ್ ನೋಡಿ. ಕ್ರೂಡಿಗೂ ಕೂಡ ನಾನು ಇವಾಗ ಯಾಕೆ ಕ್ರೂಡಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಹೇಳಿದೆ ಅಂದರೆ, ನೋಡಿ ಯಾವುದೇ ಅಸೆಟ್ ಕ್ಲಾಸ್ ಆಗಲಿ ಒಂದು ಪಾಸಿಟಿವ್ ಇತ್ತು, ಒಂದು ಲಾಂಗ್ ಡ್ಯೂರೇಷನಲ್ಲಿ ಒಂದು ಕರೆಕ್ಷನ್ ಆಗುತ್ತಲ್ಲ. 2021ರಿಂದ 2024 ತನಕ ಸಿಲ್ವರ್ ಕೆಳಗಡೆ ಬೀಳ್ತಾ ಇತ್ತು. ಆದರೆ ಈ ಪೀರಿಯಡಲ್ಲಿ ಆಲ್ರೆಡಿ ಸಿಲ್ವರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗೋಕ್ಕೆ ಶುರುವಾಗಿತ್ತು, ಯೂಸೇಜು ಸಿಲ್ವರ್ದು ಜಾಸ್ತಿ ಆಗೋಕ್ಕೆ ಶುರುವಾಗಿತ್ತು. ಆದರೆ ಪ್ರೈಸ್ ಮಾತ್ರ ಆ ಥರ ಆಗಿರಲಿಲ್ಲ. ಸೊ ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಥರ ಮಾಡ್ತು, ಇಲ್ಲಿಂದ ಜೋರಾಗಿ ಮೇಲ್ಗಡೆ ಬಂತು. ನಾವು 31 ಅಂತ ಅಂದ್ಕೊಂಡಿದ್ವಿ ಟಾರ್ಗೆಟು, 31 ಎಲ್ಲಿ ಇವಾಗ 51ಗೆ ಹೊರಟೋಗಿದೆ ಇವಾಗ, ಆಯಿತಾ. ಅದಾದಮೇಲೆ ಸೂಪರಾಗಿ ರ್ಯಾಲಿ ಆಗಿದೆ. ಬಟ್ ಅಫ್ಕೋರ್ಸ್ ಎಲ್ಲ ರ್ಯಾಲಿನೂ ಇದು ನೋಡಿ ಇಲ್ಲಿಂದ ಆಗಿದೆಯಲ್ಲ, 40 ಆದಮೇಲಿಂದ ಏನು ರ್ಯಾಲಿ ಆಗಿದೆಯಲ್ಲ, ಇದಕ್ಕೆ ಸ್ವಲ್ಪ ಬೆನ್ನು ಮೂಳೆ ಇಲ್ಲ ಈಗ ಅಲ್ವಾ. ಸೊ ಮೇಲಕ್ಕೆ ಹೋಗ್ತಾ ಇದೆ. ಇಲ್ಲಿ ತನಕ ನಿಮಗೆ ನೋಡಿ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ, ಒಂದು ಗ್ರೋತಿಂದು. ಬಟ್ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಥರ ಕಾಣಿಸ್ತಾ ಇದೆ ಇದು. ಹಾಗಾಗಿ ಏನೋ ಒಂದು ದೊಡ್ಡ ಒಂದು ಕರೆಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಆದರೆ ದೊಡ್ಡ ಕರೆಕ್ಷನ್ ಬರಬೇಕು ಅಂದರೆ ಒಂದಿಷ್ಟು ಜನ ಚೇಂಜ್ ಆಗಬೇಕು. ಈಗ ಚೈನಾದಲ್ಲಿ ಆ ರೀತಿ ನಡೀತಾ ಇದೆ ಅಂತ ಹೇಳಿದೆ, US ಹೇಳಿದೆ. ಅದೇ ರೀತಿಯಾಗಿ ನಿಮಗೆ ಈಗ ಅರಬ್ ಕಂಟ್ರೀಸಲ್ಲೂ ಕೂಡ ಅವ್ರು ಏನು ಮಾಡ್ತಾರೆ, ಫಿಸಿಕಲ್ ಬದಲಿಗೆ ಈ ಸಲ ನಾವು ETF ತೊಗೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರಂತೆ. ಸೊ ಅದು ಕೂಡ ಒಂದು ಹೊಸ ಮೂವ್, ಯಾರು ಮಾಡ್ತಾರೆ ಇರೋದು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಈ ಥರ ಎಲ್ಲ ನಡೀತಾ ಇದೆ. ಬಟ್ ಈ ಥರ ಇದೇ ರೀತಿ ಆಗಕ್ಕೆ ಹೋಗೋದಿಲ್ಲ. ಈ ಥರ ಹಿಸ್ಟಾರಿಕಲಿ ನೋಡೋದಲ್ಲೇ ಇರ್ಬೋದು ಈ ಅಸೆಟ್ ಕ್ಲಾಸ್ಗಳು, ಬಟ್ ಇವಾಗ ನೋಡ್ತಾ ಇದೆ. ಬಟ್ ಟಿಪಿಕಲ್ ಪ್ಯಾಟರ್ನ್ ಅಂತ ನೋಡೋದಾದ್ರೆ ನೋಡಿ, ಇಲ್ಲೊಂದು ದೊಡ್ಡ ಒಂದು ಜೋರಾಗಿ ಬಿದ್ದಿತ್ತು. ಈಗ ಬರ್ತಾ ಇರೋದನ್ನ ಇನ್ನು ನಾನು ಶಾರ್ಟ್ ಕವರಿಂಗ್ ಅಂತಲೇ ಓದ್ತೀನಿ. 53.50 ಪೈಸೆ ಇದು ಇಂಪಾರ್ಟೆಂಟ್ ಆದಂಥ ಝೋನ್. ನಿಮಗೆ ಈ 53.50 ಪೈಸೆನ ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಸಿಲ್ವರು ಮತ್ತೆ ಒಂದು ಹೈಗೆ ಹೋಗ್ಬೋದು. ಇಲ್ಲ ಅಂದರೆ ಇದು ಎಲ್ಲಿಂದನಾದರೂ ಕೂಡ ಒಂದು ದೊಡ್ಡ ಕರೆಕ್ಷನ್ ಬರುತ್ತೆ ಅಂತಲೇ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಆ ರೀತಿ ಆಗುತ್ತಾ, ಏನು ಕತೆ, ಯಾಕೆ ಕರೆಕ್ಷನ್ ಬರುತ್ತೆ, ಕರೆಕ್ಷನ್ ಬರಬೇಕು ಅಂದರೆ ಸಪ್ಲೈ ಏನಾದ್ರು ಸಿಗುತ್ತಾ, ಏನಾಗುತ್ತೆ ಅನ್ನೋದು ತುಂಬ ಕುತೂಹಲ ಇದೆ. ಜೊತೆಗೆ ಇಂಡಿಯನ್ ರೇಟು, ಇದು ಡಾಲರು ಇದ್ರ ರೇಟ್ ಆಯಿತು. ಇಂಡಿಯನ್ ರೇಟಲ್ಲಿ ಅಂತ ನೋಡೋದಾದ್ರೆ ನಮ್ದು ಏನಾಗಿದೆ, ನೆನ್ನೆ 1,62,000 ದಿನ ಹೈಯಲ್ಲೇ ಕ್ಲೋಸಿಂಗ್ ಆಗ್ತಾಯಿದೆ. ಬಿಕಾಸ್ ಈ ರೇಟು ಕೂಡ ದಿನಕ್ಕೆ ಮೇಲ್ಗಡೆ ಹೋಗ್ತಾ ಇದೆ. ಜೊತೆಗೆ ನಮ್ಮ ಡಾಲರ್ ರುಪಿ ಬಿದ್ದು ಹೋಗ್ತಾ ಇತ್ತು. ಆದರೆ RBI ಈಗ ಇಂಟರ್ವ್ಯೂನ್ ಮಾಡಿದೆ. ಏನು ಇಂಟರ್ವ್ಯೂನ್ ಮಾಡಿದ್ದಾರೆ ಅನ್ನೋದು ಎಲ್ಲದೂ ಪಬ್ಲಿಕಲ್ಲಿ ಅವೈಲೇಬಲ್ ಇರೋದಿಲ್ಲ. ಏನು ಮಾಡಿದ್ದಾರೆ, ಒಂದು ಈ ಫಾರೆಕ್ಸ್ ಟ್ರೇಡಿಂಗಲ್ಲಿ ಈಗ ಇರುತ್ತಲ್ಲ, ರುಪಿನ ಹೋಲ್ಡ್ ಮಾಡ್ಕೊಂಡು ಟ್ರೇಡ್ ಮಾಡೋದಿರುತ್ತಲ್ಲ, ಅಲ್ಲಿ ಒಂದಿಷ್ಟು ನಿರ್ಬಂಧನ ಹಾಕಿದ್ದಾರೆ. ಸೊ ನೆನ್ನೆ ಶಾರ್ಪ್ ಫಾಲ್ ಆಗಿದೆ. ಯಾವುದರಲ್ಲಿ, ಡಾಲರಲ್ಲಿ, ಅಂದರೆ ಡಾಲರ್ ವರ್ಸಸ್ ರುಪಿನಲ್ಲಿ. ಅಂದರೆ ಏನಾಗಿದೆ, ಇದು ಫಾಲ್ ಆಗ್ತಾ ಇದೆ ಅಂದರೆ ಅರ್ಥ ಏನು, ರುಪಿ ಸ್ಟ್ರೆಂತ್ ಆಗ್ತಾ ಇದೆ ಅಂತ. ರುಪಿ ಸ್ಟ್ರೆಂತ್ ಆಯಿತು ಅಂತಂದರೆ ಗೋಲ್ಡ್ ಸಿಲ್ವರ್ ಬೆಲೆನೂ ಕೂಡ ಕಮ್ಮಿ ಆಗಬೇಕು. ಯಾಕೆ ಅಂತಂದರೆ ಇದು ಡಾಲರ್ ಡಿಪೆಂಡೆಂಟ್ ಅಸೆಟ್ ಅಲ್ವಾ. ಸೊ ಡಾಲರ್ ವೀಕ್ ಆಗಿದೆ ಅಂದರೆ ಇಲ್ಲಿ ಇದ್ರ ಪ್ರೈಸು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ರುಪಿ ಸ್ಟ್ರಾಂಗ್ ಆಯಿತು ಅಂತ. ಸೊ ಇದು ಕಮ್ಮಿ ಆಗುವಂಥದ್ದು. ಬ್ಯಾಂಕ್ ನಿಫ್ಟಿಗೂ ಕೂಡ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಇದು. ಬ್ಯಾಂಕ್ ನಿಫ್ಟಿ ನಾವು ಏನು ಆಲ್ ಟೈಮ್ ಹೈ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದಾಗಬೇಕು ಅಂದ್ರೂ ಕೂಡ ರುಪಿ ಸ್ಟ್ರೆಂತ್ ಆಗಬೇಕು. ಅಂದರೆ $1 ಎಷ್ಟು ರೂಪಾಯಿ ಅಂತ ಇರೋದು ಕಮ್ಮಿ ಆಗಬೇಕು. 89 ರೂಪಾಯಿ ಹತ್ತತ್ರ ಹೋಗಿತ್ತು, ಈಗ 87 ರೂಪಾಯಿ 64 ಪೈಸೆ ಬಂದಿದೆ. ಶಾರ್ಪ್ ಫಾಲ್ ಬಂದಿದೆ. ಇದು ಇನ್ನೂ ಶಾರ್ಪ್ ಫಾಲ್ ಆಗಿ 85 ಈ ಲೆವೆಲ್ಗೆ ಬಂತು ಅಂದರೆ ನಮ್ಮ ದೇಶದ ಚಿನ್ನ ಮತ್ತು ಸಿಲ್ವರ್ ಬೆಲೆ ಸಹಜವಾಗಿ ಕಮ್ಮಿ ಆಗುತ್ತೆ. ಯಾವಾಗ ಡಿಸ್ಪೈಟ್ ಗ್ಲೋಬಲ್ ರೇಟ್ ಅಷ್ಟೇ ಇದ್ರೂ ಕೂಡ ನಮ್ಮದು ಕಮ್ಮಿ ಆಗ್ತಾ ಹೋಗುತ್ತೆ, ಅದು ನಿಮಗೊಂದು ಗೊತ್ತಿರಬೇಕು. ಸೊ ಹಾಗಾಗಿ ನೋಡೋಣಂತೆ. ನೆನ್ನೆ ಯಾಕೆಂದರೆ ಸಿಲ್ವರಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಕೆಲವರು ಹೇಳ್ತಾ ಇದ್ರಿ. ನೋಡಿ, ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ದೊಡ್ಡ ಕರೆಕ್ಷನ್ ಬಂದ್ರೂ ಕೂಡ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇರಬೇಕು. ಕರೆಕ್ಷನ್ ಬಂದೇ ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯಾವುದೇ ಅಸೆಟ್ ಕ್ಲಾಸ್ ಆಗಲಿ ಈ ರೀತಿ ಗ್ರೋತನ್ನು ಸಸ್ಟೈನ್ ಮಾಡೋಕ್ಕಾಗೋದಿಲ್ಲ. ಹೇಗೆ ಕರೆಕ್ಷನ್ ಬರುತ್ತೆ, ಸಪ್ಲೈ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಅದು ಮಾರ್ಕೆಟ್ ಹೇಳಬೇಕು. ಬಟ್ ಸದ್ಯಕ್ಕಂತೂ ಕ್ರಂಚ್ ಕಾಣಿಸ್ತಾ ಇದೆ. ಯಾರಾದರೂ ಫಿಸಿಕಲ್ ಅಸೆಟ್ ಇದ್ದರೆ ದಯವಿಟ್ಟು ಮಾರಕ್ಕೆ ಹೋಗ್ಬಿಡಿ. ಅದನ್ನ ಮಾರಿ ಇಲ್ಲೇನೋ ಮಾಡ್ತೀನಿ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಆದರೆ ಹೊಸದಾಗಿ ETF ಅಲ್ಲಾಗಲಿ ಇದರಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡೋದಾದರೆ ಅಲ್ಲೂ ಕೂಡ ಆಲ್ರೆಡಿ ನಿಮಗೆ ಪ್ಲಸ್ 15ರಿಂದ 20% ನಡೀತಾ ಇದೆ. ETF ನೀವೇನಾದ್ರು ತೊಗೊಳಕ್ಕೆ ಹೋಗ್ತೀನಿ, ಸಿಲ್ವರ್ ಬೀಸು ಈ ಥರ ಎಲ್ಲ ಅಂದರೆ ಆಲ್ರೆಡಿ ಪ್ರೀಮಿಯಂ ಪ್ರೈಸಲ್ಲಿದೆ, ತೊಗೊಳಕ್ಕೆ ಹೋಗಬೇಡಿ, ಆಯಿತಾ. ಸೊ ಅಲ್ಲಿ ಅವಕಾಶಗಳು ಇಲ್ಲ. ಹಾಗಾಗಿ ಅಲ್ಲಿ ತೊಗೊಂಡ್ರು ಕೂಡ ನೀವು ಆಲ್ರೆಡಿ ಈಗಿರೋ ರೇಟ್ಗಿಂತ ಪ್ರೀಮಿಯಮೇ ಕೊಟ್ಟು ತೊಗೊತಾ ಇರ್ತೀರಾ. ಕರೆಕ್ಷನ್ ಆದರೆ ತುಂಬ ದೊಡ್ಡ ಒಂದು ಲಾಸನ್ನು ಅನುಭವಿಸ್ಬೇಕಾಗುತ್ತೆ. ಒಂದು ಓನ್ಲಿ ವೇ ಇರೋದು ಓಕೆ ಫ್ಯೂಚರಲ್ಲಿ ಬೈ ಮಾಡಿ ಇಟ್ಕೊಳೋದು. ಬಟ್ ಎಲ್ಲರೂ ಅದರಲ್ಲಿ ಎಕ್ಸ್ಪೋಸ್ ಆಗಿರೋದಿಲ್ಲ. ಹಾಗಾಗಿ ದಯವಿಟ್ಟು ಅಸೆಟ್ ಕ್ಲಾಸ್ಗಳಿಂದ ಸ್ವಲ್ಪ ದೂರ ಇರಿ ಇವಾಗ ಗೋಲ್ಡು ಸಿಲ್ವರಿಂದ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ USD ಏನಾದ್ರು ನೋಡೋಣ, ಈ ಫಾಲ್ ಕಂಟಿನ್ಯೂ ಆಗುತ್ತಾ ಅನ್ನೋದು ಕಂಟಿನ್ಯೂ ಆಗಬೇಕಿದ್ದು, ನೋಡೋಣ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ. ಕಾಪರು ಆ್ಯಸ್ ಎಕ್ಸ್ಪೆಕ್ಟೆಡ್ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ನೇ ಮಾಡ್ತಾ ಇದೆ. ಇಲ್ಲಿಂದ ಇಲ್ಲಿ ಇದರೊಳಗಡೆ ನಿಂತ್ಕೊಂಡಿದೆ. ನ್ಯಾಚುರಲ್ ಗ್ಯಾಸಲ್ಲಿ
ಚಾನಲಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅದನ್ನ ನೀಟಾಗಿ ಬಂದು ಗ್ಯಾಪ್ ಫಿಲ್ಲಿಂಗ್ ಮಾಡಿದೆ ಈಗ, ಆಯಿತಾ. ಯಾವ ಲೆವೆಲ್ ಅಂದ್ಕೊಂಡಿದ್ವು ಆ ಲೆವೆಲ್ನ ಫಿಲ್ ಮಾಡಾಗಿದೆ. ಸೊ ಈಗ ನ್ಯಾಚುರಲ್ ಗ್ಯಾಸಿಗೆ ಬಿಟ್ಟಿದ್ದಂಥದ್ದು ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ ಅಥವಾ ವಾಪಸ್ ಕೆಳಗಡೆ ಬೀಳುತ್ತಾ ಅಂತ ನೋಡೋಣ. ಈ ಸಪೋರ್ಟ್ ಲೈನ್ನ ನೀವು ಫಾಲೋ ಮಾಡ್ತಾ ಇರ್ಬೋದು. ಇಲ್ಲಿಂದ ಮೇಲ್ಗಡೆ ಹೋಗಿ ಶುರು ಆಗ್ತಾ ಇದೆ ಅಂದರೆ ಪ್ರಾಬಬ್ಲಿ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟ್ರೇಡನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವಾಗ ಈ ಚಾನಲ್ ಮಾಡ್ತಾ ಇದೆ ಅಂತ ನೀವು ನೋಡ್ಕೊತಾ ಹೋಗ್ಬೋದು. ಸೊ ಇದಿಷ್ಟನ್ನು ಬಿಟ್ಟು ಬೇರೆ ಮಾಹಿತಿಗಳು ಅಂತ ನೋಡ್ತಾ ಬರೋದಾದರೆ ಕ್ವಾರ್ಟರ್ ರಿಸಲ್ಟ್ಸ್ಗಳು ಸುಮಾರು ಬರ್ತಾ ಇದೆ, ಇಂಪಾರ್ಟೆಂಟ್ ಕೂಡ ಆಗ್ತಾ ಹೋಗುತ್ತೆ, ಅದನ್ನ ಟ್ರ್ಯಾಕ್ ಮಾಡುವಂಥದ್ದು. ಸೊ ಆಕ್ಸಿಸ್ ಬ್ಯಾಂಕಿಂದ ಆಲ್ರೆಡಿ ಕವರ್ ಮಾಡಿದೆ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ HDFC AMC ಬೋನಸ್ ಶೇರ್ ಹೇಳಿದ್ದಾರೆ. ಸೊ ಯಾವತ್ತು ರೆಕಾರ್ಡ್ ಡೇಟ್ ಅನ್ನೋದು ಇನ್ಫಾರ್ಮ್ ಮಾಡಿಲ್ಲ. ಪರ್ಸಿಸ್ಟೆನ್ಸ್ ಸಿಸ್ಟಮು ಚೆನ್ನಾಗಿ Q2 ರಿಸಲ್ಟ್ಸ್ ಬಂದಿದೆ ಅಂತ ನಿಫ್ಟಿ ನೆಕ್ಸ್ಟ್ 50 ಸ್ಟಾಕು. ಸೊ ಅದರಲ್ಲಿ ಎಷ್ಟು 7.2% ಅಪ್ ಮೂವ್ಮೆಂಟ್ ಬಂದಿದೆ ಪರ್ಸಿಸ್ಟೆನ್ಸ್ ಸಿಸ್ಟಮಲ್ಲಿ. ಸೊ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇದೆಯಾ, ಇರಬೇಕು ಅಂದ್ಕೊಂಡಿದ್ಯಾ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಪರ್ಸಿಸ್ಟೆನ್ಸ್ ಸಿಸ್ಟಮ್ಸು? ಇಲ್ಲ, ಆಚೆ ಹೋಗಿರ್ಬೋದು, ಎಲ್ಲರೂ ನೆನಪಿರಲ್ಲ ಪರ್ಸಿಸ್ಟೆನ್ಸ್ ಸಿಸ್ಟಮ್ಸ್ ಇದೆಯೋ ಇಲ್ವೋ, ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸೊ 7.2% ಅಪ್ ಮೂವ್ಮೆಂಟ್ ಬಂದಿತ್ತದು. ಅದೇ ರೀತಿಯಾಗಿ ಓಲಾ ಎಲೆಕ್ಟ್ರಿಕ್ಕು ನೆನ್ನೆ 5% ಅಪ್ಪರ್ ಸರ್ಕ್ಯೂಟಿಗೆ ಹೋಗಿದೆ. ಓಲಾ ಎಲೆಕ್ಟ್ರಿಕ್ಕು ನೋಡೋಣ ಅದು ಏನಕ್ಕೆ ಏನು ಕತೆ, ಅದು ಹೊಸ ಪ್ರಾಡಕ್ಟ್ ಏನೋ ಲಾಂಚ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ, ಅದ್ರ ಕಾರಣದಿಂದ ಇರ್ಬೋದು. ಸೊ ಅದನ್ನು ಬಿಟ್ಟು ದೀಪಾವಳಿ ಬರ್ತಾ ಇದೆ. ಸೊ ದೀಪಾವಳಿ ಅಷ್ಟೊತ್ತಿಗೆ ಮತ್ತೆ ಮಾರ್ಕೆಟಲ್ಲಿ ಏನಾಗುತ್ತೆ ನೋಡೋಣ. ದಾಂತೆರಸ್ಸು ಇದೆಲ್ಲ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ನು ಎಲ್ಲ ಬರುತ್ತೆ. ಸೊ ಮಾರ್ಕೆಟು ಸಾಮಾನ್ಯವಾಗಿ ಸ್ವಲ್ಪ ಪಾಸಿಟಿವ್ ಆಗೇ ಇದೆ ದೀಪಾವಳಿ ಟೈಮಿಗೆ. ಸೊ ಇದೇ ರೀತಿ ಉಳಿಸ್ಕೊಳುತ್ತಾ ಅಥವಾ ಏನಾಗುತ್ತೆ ಅನ್ನೋದು ನೋಡೋಣ. ಸದ್ಯಕ್ಕೆ ಈ ಚಾನಲ್ ರೆಫರೆನ್ಸಲ್ಲಿ ಹೋಗ್ತಾ ಆಗ್ಬೋದು. ಸೊ 25,300 ದಾಟಿರೋದ್ರಿಂದ ನೆಕ್ಸ್ಟ್ ಇವಾಗ 25,400 ಬಸ್ಟ್ ಈ ಝೋನು, ಅದ್ರ ಮೇಲ್ಗಡೆ ಹೋದರೆ 25,600. ಇದು ಈ 25,400ರಿಂದ 500 ಈ ಝೋನ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಮಾರ್ಕೆಟು. ಆದರೆ ಅಲ್ಲಿ ಹೋದ್ಮೇಲೆ ಕ್ಲಾರಿಟಿ ಇಲ್ಲ, ಯಾಕೆಂದರೆ ಈ ಲೈನ್ ಹತ್ತತ್ರ ಬರ್ತೀವಿ ನಾವು. ಈ ಲೈನ್ ಹತ್ತತ್ರ ಬಂದಮೇಲೆ ವಾಪಸ್ ಕರೆಕ್ಷನ್ನಾದ್ರು ಬರ್ಬೋದು ಅಥವಾ ಇದು ಮೇಲ್ಗಡೆ ಆದರೂ ಹೋಗ್ಬೋದು. ಸದ್ಯಕ್ಕೆ ಈ ಚಾನಲಲ್ಲಿ ಹೋಗ್ತಾ ಇದೆ ಅಂತಲೇ ನಾವು ಓದ್ತಾ ಹೋಗಬೇಕು. ಬಟ್ ಶಾರ್ಟ್ ಟರ್ಮ್ ಥಿಂಗ್ಸು ಲುಕಿಂಗ್ ಪಾಸಿಟಿವ್ ಅಂತ ಅನಿಸ್ತಾ ಇದೆ. ಇದಿಷ್ಟು ಇವತ್ತಿನ ಚಾಷ್ಟಕ್ಕಾಗಿತ್ತು. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವೀಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಫಿಲಪ್ ಮಾಡಿದ್ರಿ ಅಂದರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ನಿಮಗೆ ಪ್ರೀಮಿಯಮ್ಗಳನ್ನ ಉಳಿಸ್ತಾ ಹೋಗ್ಬೋದು. ಯಂಗಾಗಿದ್ದಾಗಲೇ ತೊಗೊಂಡ್ರೆ ನಿಮಗೆ ಪ್ರೀಮಿಯಮ್ಗಳು ಉಳಿತಾ ಹೋಗುತ್ತೆ. ವಯಸ್ಸಾಗ್ತಾ ಆದಂಗೂ 5ರಿಂದ 6% ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.